ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿಗೆ ಭದ್ರತಾ ಲೋಪವಾಯ್ತಾ? ಪ್ರಧಾನಿಯನ್ನೇ ಟಾರ್ಗೆಟ್ ಮಾಡಿ ಜಿಲೆಟಿನ್ ಕಡ್ಡಿ ಇಟ್ಟಿದ್ರ? ಮೋದಿ ಸಾಗುವ ರಸ್ತೆಯಲ್ಲೇ ಜಿಲೆಟಿನ್ ಕಡ್ಡಿ ಇಟ್ಟಿದ್ದು ಯಾಕೆ ಅನ್ನೋದು ಈಗಿರುವಂತ ಪ್ರಶ್ನೆ. ಕಗ್ಗಲೀಪುರದ ತಾತಗುಣಿ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದಾವೆ. ಪೊಲೀಸರಿಗೆ ಕರೆ ಮಾಡಿದ್ದ ಕೋರಮಂಗಲ ಮೂಲದ ವ್ಯಕ್ತಿ. ಬೆಂಗಳೂರಿಗೆ ಗಣ್ಯ ವ್ಯಕ್ತಿಗಳು ಬಂದಾಗ ಈ ವ್ಯಕ್ತಿ ಕರೆ ಮಾಡ್ತಾ ಇದ್ದ. ಸುಮಾರು 40 ವರ್ಷದ ಲೋಹಿತ್ ಎಂಬಾತ ಬೆದರಿಕೆಯ ಕರೆಯನ್ನ ಮಾಡ್ತಿದ್ದ. ಈ ಹಿಂದೆಯೇ ಆತನಿಗೆ ತಿಳುವಳಿಕೆ ಹೇಳಿ ಬಿಟ್ಟು ಕಳಿಸಿದ್ರು ಪೊಲೀಸ್ನವರು. ಆದ್ರೆ ಈ ಬಾರಿಯೂ ಕೂಡ ಆತ ಹೇಳಿದಾನೆ. ಅದಾದ ನಂತರ ಪೊಲೀಸ್ನವರು ಚೆಕ್ ಮಾಡಿದಾಗ ರಸ್ತೆಯಲ್ಲಿ ಜಿಲೆಟಿನ್ ಕಡ್ಡಿ ಇರೋದು ಪತ್ತೆಯಾಗಿದೆ. ಸದ್ಯ ಆ ವ್ಯಕ್ತಿಯನ್ನ 40 ವರ್ಷದ ಲೋಹಿತ್ ಅನ್ನೋ ವ್ಯಕ್ತಿಯನ್ನ ಪೊಲೀಸ್ನವರು ವಶಕ್ಕೆ ಪಡೆದು ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ಆತನಿಗೆ ಈ ಜಿಲೆಟಿನ್ ಕಡ್ಡಿ ಇಟ್ಟಿರುವ ವಿಚಾರ ಹೇಗೆ ಗೊತ್ತಾಯ್ತು? ಜಿಲೆಟಿನ್ ಕಡ್ಡಿ ಇಟ್ಟಿದ್ದು ಅವನೇನಾ? ಯಾಕೆ ಈ ರೀತಿಯಾಗಿ ಮಾಡಿರಬಹುದು? ಬೇರೆ ಯಾರಾದ್ರೂ ಇಟ್ಟಿದ್ದಾರಾ? ಬೇರೆ ಯಾರು ಇಟ್ಟಿರಬಹುದು? ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಬಂದಿರೋದು ಸಾಮಾನ್ಯ ವ್ಯಕ್ತಿ ಅಲ್ಲ, ಪ್ರಧಾನಮಂತ್ರಿಗಳು. ಅವ್ರು ಹೋಗುವಂತ ರಸ್ತೆಯಲ್ಲಿ ಜಿಲೆಟಿನ್ ಕಡ್ಡಿ ಸಿಗುತ್ತೆ ಅಂತ ಅಂದ್ರೆ ಏನರ್ಥ? ಜೊತೆಗೆ ಲೋಹಿತ್ಗೂ ಈ ಜಿಲೆಟಿನ್ ಕಡ್ಡಿಗೂ ಏನು ಸಂಬಂಧ ಇಲ್ವಂತೆ. ವಿಚಾರಣೆ ವೇಳೆ ಆತ ಮಾನಸಿಕ ಅಸ್ವಸ್ಥ ಅನ್ನೋದು ಮೇಲ್ನೋಟಕ್ಕೆ ಮಾಹಿತಿ ಸಿಕ್ಕಿದೆ. ವಿಚಾರಣೆ ನಡೆಸಿರೋ ಆಗ್ನೇಯ ವಿಭಾಗ ಡಿಸಿಪಿ ಮೊಹಮ್ಮದ್ ಸುಜಿತಾ. ಕೋರಮಂಗಲದಲ್ಲಿ ತನ್ನ ತಂದೆ ತಾಯಿಯ ಜೊತೆಗಿದ್ದ ಈ ಲೋಹಿತ್ ಇಂದು ಇದೇ ಮನೆಯಿಂದ ತನ್ನ ಮೊಬೈಲ್ನಿಂದ ಕರೆ ಮಾಡಿದ್ದ. ಲೋಹಿತ್ ಮೊಬೈಲ್ ವಶಕ್ಕೆ ಪಡೆದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಕೋರಮಂಗಲ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಲೋಹಿತ್ಗೂ ಈ ಜಿಲೆಟಿನ್ ಇಟ್ಟಿರೋದಕ್ಕೂ ಸಂಬಂಧ ಇಲ್ಲ. ಹಾಗಾದ್ರೆ ಯಾರಿಟ್ಟಿದ್ದಾರೆ? ಏನ್ ಕಾರಣ ಇದು? ಏನ್ ಕತೆ ಇದು? ಹಾಗಾದ್ರೆ ಯಾರು ಆ ಜಿಲೆಟಿನ್ ಅಲ್ಲಿ ಇಟ್ಟಿದ್ದಾರೆ? ಅದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಸಂಚರಿಸ್ತಾರೆ ಅನ್ನೋ ಮಾಹಿತಿ ತಿಳಿದೇ ಇಟ್ಟಿದ್ದಾರಾ? ಸೊ ಆತ ಇಲ್ಲಿ ಕರೆ ಮಾಡಿದಾನೆ, ಈ ವ್ಯಕ್ತಿ ಲೋಹಿತ್ ಕರೆ ಮಾಡಿದಾನೆ ಅಂತ ಆದ್ರೆ ಆತನಿಗೆ ಹೆಂಗೆ ಈ ವಿಚಾರ ಗೊತ್ತಾಯ್ತು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಈ ವ್ಯಕ್ತಿ ಯಾರು? ಅಂದ್ರೆ ಈ ಲೋಹಿತ್ ಇದಕ್ಕೂ ಸಂಬಂಧ ಇಲ್ಲ ಅಂತ ತಿಳಿದು ಬರ್ತಾ ಇರುವಂತ ಮಾಹಿತಿ. ಬಟ್ ಜಿಲೆಟಿನ್ ಇಟ್ಟಿದ್ದು ಈ ವ್ಯಕ್ತಿಗೆ ಹೆಂಗ್ ಗೊತ್ತಾಯ್ತು? ಜೊತೆಗೆ ಇದು ಯಾರು ಇಟ್ಟಿರಬಹುದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ರಾಮ್, ಈಗಾಗ್ಲೇ ಏನು ಜಿಲೆಟಿನ್ ಕಡ್ಡಿ ವಿಚಾರವಾಗಿ ಈಗಾಗ್ಲೇ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು, ಈಗಾಗ್ಲೇ ಸುದ್ದಿ ಆಗ್ತಿರುವಂತದ್ದು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಕಗ್ಲಿಪುರ ಅಂದ್ರೆ ಬೆಂಗಳೂರು ದಕ್ಷಿಣ ಪೊಲೀಸ್ ಏನಿದ್ದಾರೆ ಅವರು ಕೂಡ ಈಗಾಗ್ಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈತ ಕೂಡ ಒಂದು ಕರೆ ಮಾಡಿರ್ತಾನೆ ಬೆಳಗ್ಗೆ. ಸೊ ಹೀಗಾಗಿ ಆ ಒಂದು ಕಾರಣದಿಂದಾಗಿ ಈಗ ಈತ ಕೋರಮಂಗಲ ಪೊಲೀಸರು ಕೂಡ ಈಗಾಗ್ಲೇ ಆತನನ್ನ ವಶಕ್ಕೆ ಪಡ್ಕೊಂಡು ಆತನನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಲೋಹಿತ್ ಏನಿದ್ದಾನೆ ಈತ ಕೂಡ ಈಗಾಗ್ಲೇ ಮಾನಸಿಕ ಅಸ್ವಸ್ಥ ಅಂತಾನೂ ಕೂಡ ಗೊತ್ತಾಗ್ತಿರುವಂತದ್ದು. ಸೊ ಹೀಗಾಗಿ ಈತನ ಪೇರೆಂಟ್ಸ್ ಆಗಿರ್ಬೋದು ಮತ್ತೆ ಈತನ ಮನೆ ಆಗಿರ್ಬೋದು ಎಲ್ಲವನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡಿರುವಂತ ಪೊಲೀಸರು ಯಾವುದೇ ರೀತಿಯಾಗಿ ಜಿಲೆಟಿನ್ ಕಡ್ಡಿಗೂ ಇದಕ್ಕೂ ಈತನಿಗೂ ಕೂಡ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಕೂಡ ಈಗಾಗಲೇ ಮೇಲ್ನೋಟಕ್ಕೂ ಕೂಡ ತನಿಖೆಯಲ್ಲಿ ಅಂದ್ರೆ ಪ್ರಾಥಮಿಕ ತನಿಖೆಯಲ್ಲೂ ಕೂಡ ಗೊತ್ತಾಗ್ತಾ ಇರುವಂತದ್ದು. ಸೊ ಈಗ ಲೋಹಿತ್ ಅನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ, ಆತನನ್ನು ಕೂಡ ವಿಚಾರಣೆ ಮಾಡ್ತಿದ್ದಾರೆ. ಅಂದ್ರೆ ಈಗ ಆತ ಏನು ಮಾನಸಿಕ ಅಸ್ವಸ್ಥ ಆಗಿರೋದ್ರಿಂದಾಗಿ ಏನು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಮೆಡಿಕಲ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು. ಮತ್ತೆ ಲೋಹಿತ್ ನ ತಂದೆ ತಾಯಿನೂ ಕೂಡ ಕರೆಸಿದ್ದಾರೆ, ಆತನನ್ನು ವಶಕ್ಕೆ ಪಡ್ಕೊಂಡು ಈಗಾಗಲೇ ಕೆಲವೊಂದು ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿರುವಂತದ್ದು. ಅದೇ ಈತ ಹೋಗಿ ಅಲ್ಲಿ ಜಿಲೆಟಿನ್ ಕಡ್ಡಿ ಇಟ್ಟು ಬಂದಿದ್ದ ಅದೆಲ್ಲವೂ ಕೂಡ ಸುಳ್ಳು ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ. ಆ ಜಿಲೆಟಿನ್ ಕಡ್ಡಿ ಕೂಡ ಈಗಾಗಲೇ ಅಲ್ಲಿ ಬಿದ್ದಿರೋದು ಸತ್ಯ, ಆದ್ರೆ ಅದನ್ನ ಲೋಹಿತ್ ಇಟ್ಟಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಅಂತಾನೂ ಕೂಡ ಈಗಾಗಲೇ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಸೊ ಹೀಗಾಗಿ ಕಗ್ಲಿಪುರ ಪೊಲೀಸರು ಕೂಡ ಕಡ್ಡಿ ಇಟ್ಟಂತವ್ರು ಯಾರು, ಯಾವ ಉದ್ದೇಶಕ್ಕೆ ಇಟ್ಟಿದ್ದಾರೆ ಅಂತಾನು ಕೂಡ ಈಗಾಗಲೇ ತನಿಖೆ ಮಾಡ್ತಿದ್ದಾರೆ. ಆದ್ರೆ ಲೋಹಿತ್ ಇದೇ ದಿನ ಇವತ್ತು ಯಾಕೆ ಕರೆ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ
ಸಾಕಷ್ಟು ಅನುಮಾನ ಕೂಡ ವ್ಯಕ್ತ ಆಗ್ತಿರುವಂತದ್ದು. ಬೇರೆಯಿಂದ ಯಾರು ಕರೆ ಮಾಡೋದಕ್ಕೆ ಹೇಳಿದ್ರ, ಯಾರು ಮಾಡ್ಸಿದ್ರ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಏನು ಪ್ರಶ್ನೆಗಳು ಕೂಡ ಈಗಾಗಲೇ ಪೊಲೀಸರ ತಲೆಯಲ್ಲಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಆತನನ್ನ ಮೊಬೈಲ್ ಯೂಸ್ ಮಾಡ್ತಿದ್ದ ಅದನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ರೆ, ವಶಕ್ಕೆ ಪಡ್ಕೊಂಡು ಅದರಲ್ಲೂ ಕೂಡ ಇರುವಂತ ಯಾರ್ಯಾರಿಂದ ಕಾಲ್ಸ್ ಹೋಗಿದೆ, ಯಾರಿಂದ ಕಾಲ್ಸ್ ಬಂದಿದೆ, ಜೊತೆಗೆ ಸಸ್ಪಿಷಿಯಸ್ ಆಗಿ ಅನುಮಾನಾಸ್ಪದವಾಗಿ ಯಾವ್ದಾದ್ರು ಕಾಲ್ಸ್ ಇದೆಯಾ, ಈಗ ಮತ್ತೆ ಕೆಲವೊಂದು ಮೆಸೇಜಸ್ ಇದೆಯಾ, ವಿಡಿಯೋಸ್ ಇದೆಯಾ, ಫೋಟೋಸ್ ಇದೆಯಾ. ಸೊ ಹೀಗಾಗಿ ಈ ಎಲ್ಲವನ್ನು ಕೂಡ ಈಗಾಗಲೇ ಆತನ ಹಿನ್ನೆಲೆಯನ್ನು ಕೆದಕುವಂತ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಸೊ ಹೀಗಾಗಿ ಜಿಲೆಟಿನ್ ಕಡ್ಡಿ ಇಟ್ಟಿರೋದಕ್ಕೂ ಮತ್ತೆ ಲೋಹಿತ್ ಕರೆ ಮಾಡೋದಕ್ಕೂ ಕೂಡ ಒಂದ್ ರೀತಿ ಕಾಕತಾಳಿ ಆಗಿದೆ. ಅಂದ್ರೆ ಇವತ್ತಂದ್ರೆ ಸೇಮ್ ಅದೇ ಇನ್ಸಿಡೆಂಟ್ ಕೂಡ ಆಗಿರೋದ್ರಿಂದಾಗಿ ಈತನ ಮೇಲೆ ಸಹಜವಾಗಿ ಏನೋ ಅನುಮಾನ ಮೂಡುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿದ್ರೆ, ಆದ್ರೆ ಇದಕ್ಕೆ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನೋದು ಕೂಡ ಈಗಾಗಲೇ ಮೇಲ್ನೋಟಕ್ಕೆ ಪ್ರಾಥಮಿಕ ತನಿಖೆಯಲ್ಲೂ ಕೂಡ ವಿಚಾರಗಳು ಗೊತ್ತಾಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.